ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಹೀರೆಕಾಯಿ ಬಜ್ಜಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ 1 ಕಪ್ಪು ಕಡಲೆ ಹಿಟ್ಟು ತೊಗೊಳ್ಳಿ. ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಳ್ಳಿ, ಕೈಯಿಂದ ತಿಕ್ಕೊಂಡು, ಯಾಕಂದರೆ ಸ್ಮೆಲ್ ಸಖತ್ತಾಗಿ ಬರುತ್ತೆ. ಸೊ ಅದ್ರ ಸಲುವಾಗಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ. ಅಡುಗೆ ಮಾಡೋಕ್ಕೆ ಸೋಡಾ ತೊಗೋತಿರಲ್ಲ, ಆ ಸೋಡಾ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಆಮೇಲೆ ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿರಿ, ಇದು ತುಂಬ ಈಸಿ ವೇ ಅದ. ಬಜ್ಜಿ ಮಾಡೋದೇನು ಕಷ್ಟ ಅಲ್ಲ. ಬಜ್ಜಿಯಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಸೊ ನಾನು ಇದರಲ್ಲಿ ಹೀರೆಕಾಯಿ ಬಜ್ಜಿನ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ನೀವು ಬೇಕಂದರೆ ಮೆಣಸಿನ್ಕಾಯಿನ ಹಾಕೋಬೋದು. ನಾನು ಮೆಣಸಿನ್ಕಾಯಿ ಬೇಡ, ಒಣ ಖಾರ ಇಲ್ಲ ಅಥವಾ ಯಾವುದಾದ್ರೂ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಕಂಪ್ಲೀಟಾಗಿ ಕಲಿಸ್ದಾದ್ಮೇಲೆ ಸ್ವಲ್ಪ ಗ್ಯಾಸ್ ಮೇಲೆ ಎಣ್ಣೆ ಕಾಯಿಸ್ಕೋಬೇಕು. ನೋಡಿ, ನಾನು ಇಷ್ಟೊಂದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪೆಲ್ಲ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಈ ಶೇಪಲ್ಲಿ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರೌಂಡ್ ಶೇಪಲ್ಲಿ. ನೋಡಿ, ನಾನಿವಾಗ ಹಿಟ್ಟಿಂದ ಹಿಟ್ಟು ತಗೊಂಡು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡಿ, ಹೀರೆಕಾಯಿ ಬಜ್ಜಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಚಮಚೆಯಿಂದ ತಿರುವಾಕಬೇಕು. ನೋಡಿ, ಬಜ್ಜಿನೆಲ್ಲ ತಿರುವಾಡಾದ್ಮೇಲೆ ಬಜ್ಜಿ ಕಲರ್ ನೋಡಿ, ಮಿನಿಮಮ್ ಒಂದು 5 ನಿಮಿಷ ಕರಿಬೇಕು ಎಣ್ಣೆಯಲ್ಲಿ. ಯಾಕಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹಾಕಬೇಕಲ್ವ. ಸೊ ಇಟಂಗಿ ಕಲರ್ ಬರೆಯೋ ತನಕ ಕರಿಬೇಕು. ಸೊ ಇವಾಗ ಸ್ಪೂನಿಂದ ತೆಗೆದು ಹಾಕೊಳ್ಳೋಣ. ನೋಡಿ, ಆಲ್ಮೋಸ್ಟ್ ಬಜ್ಜಿ ರೆಡಿ ಆಯಿತು. ಇಷ್ಟೊತ್ತು ಪೇಷನ್ಸಿಂದ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನಿಮಗೆ ಮತ್ತು ಯಾವುದಾದ್ರೂ ಡಿಶಸ್ ಅಥವಾ ರೆಸಿಪೀಸ್ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೆ ಮನದಾಳದ ಧನ್ಯವಾದಗಳು.